ನಾಯಕ ಯಾರು? ಸೊ ದರ್ಶನ್. ನಿನ್ನ ಕಚೇರಿ ನನ್ಗೆ ಸುಪಾರಿ ನೀಡೋ ತಯಾರಿ ಬಿಟ್ಟ ಕುಮಾರಿ ನಾನು ದುಬಾರಿ ಪೋಕಿರಿದೊಳವ. ಇಷ್ಟು ದಪ್ಪದಲ್ಲಿ ಒಂದು ದೊಡ್ಡದಾಗಿ ಗಣೇಶ್ ಕಾಸರಗೋಡು ಅರ್ಪಿಸುವ ಗಣೇಶ್ ಕಾಸರಗೋಡು ಪ್ರೆಸೆನ್ಸ್ ನನಗೆ ಸುಸ್ತು ಹೊಡೆದು ಬಿಟ್ಟೆ. ಏನು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನನಗೆ ಅಂತೇಳಿ. ಕಾರಣ ಅದು ದರ್ಶನ್ ಹೇಳಿ ಹಾಕ್ಸಿರೋದು. ಒಂದು 2 ತಿಂಗಳಲ್ಲಿ ಒಂದು ಶೂಟಿಂಗ್ ಮುಗಿಸಿದರೆ ಅದು ಪೊರ್ಕಿ ಸಿನಿಮಾದು. ಅದು ಅದೇ ಮುಟ್ಟಿ ಹೇಳ್ತೀನಿ, ಯಾವ ತಂಟೆ ತಕರಾರು ಮಾಡಲಿಲ್ಲ, ಏನೂ ಇಲ್ಲ. ಅಷ್ಟು ನೀಟಾಗಿ ಶೂಟಿಂಗ್ ಬಂದು ನೀಟಾಗಿ ಮುಗಿಸಿಕೊಟ್ಟು ಹೋದರು. ಕಪ್ಪು ಬೆಳೆ ಕಣ್ಣಿನವೇ ಕಲರ್ಫುಲ್ ಕನಸುಗಳು ಬ್ಯಾಚುಲರ್ ಮನಸ್ಸಿನವೇ. ಆ ಕಾಲದಲ್ಲಿ 2-3 ಕೋಟಿ ಲಾಭ ಮಾಡಿದೆ. ಸೊ ಇಷ್ಟು ಸಿನಿಮಾದ ಮೂಲಕ ನನಗೂ ಯೋಗ್ಯತೆ ಇದ್ದರೂ ಕೂಡ ಯೋಗ ಕುಡಿ ಬರೆದಿದ್ದರೆ ಈ ಇಂಡಸ್ಟ್ರಿಯಲ್ಲಿ ಏನೂ ನಡೆಯಲ್ಲ. ಗಂಗಾ ಕಾವೇರಿ ಅಂತ ಒಂದು ಸಿನಿಮಾ. ವಿಷ್ಣುಕಾಂತ್ ಡೈರೆಕ್ಟ್ರ್, ಕತೆ ಚಿತ್ರಕಥೆ ಇತ್ಯಾದಿ ಎಲ್ಲ ಅವ್ರದ್ದೇ. ವೆಂಕಟಪ್ಪ ಅಂತಬ್ಬ ಸಜ್ಜನ ನಿರ್ಮಾಪಕ. ಅವ್ರಿಗೇನೆಂದರೆ ನಾನು ಸುಮ್ಮನೆ ಅವ್ರ ಜೊತೆ ಇರಬೇಕು. ಶೂಟಿಂಗ್ ಬರ್ತಿ ಎಲ್ಲ ಹಿಮಾಲಯದಲ್ಲೇ ನಡೆಯೋದು, ಗೋಮುಖ ಆ ಏರಿಯಾದಲ್ಲಿ ಐಸ್ ಬೀಳ್ತದೆ, ಅದೆಲ್ಲ ಬೇಕು. ಸೊ ಗೋಮುಖದಲ್ಲಿ ನಡೆಯುವಂಥ ಘಟನೆ ಅದು. ಅಲ್ಲಿ ಸುಮಾರು ಒಂದು 15-20 ದಿವಸ ಶೂಟಿಂಗ್. ಸೊ ನೀವು ನನ್ನ ಜೊತೆ ಇರಬೇಕು ಅಂತ. ನಾನು ಯಾಕೆ ಇರಬೇಕು? ಇಲ್ಲ ಅಣ್ಣ, ನೀವು ಯಾರು ಕೃಷ್ಣ ವಿಷ್ಣುಕಾಂತ್ ಮತ್ತು ಇವರು ವೆಂಕಟಪ್ಪ ಭಾರಿ ಒತ್ತಾಯ ಅಂದರೆ ಭಾರಿ ಒತ್ತಾಯ. ಓ ಸುಮ್ಮನೆ ನಾನು ಬರಲಿಕ್ಕೆ ಆಗಲ್ಲ. ಅದೇ ತಮಾಷೆಗೆ ಹೇಳಿದೆ, ಏನೋ ಒಂದು ಪಾತ್ರ ಕೊಟ್ಟುಬಿಟ್ರೆ ನಾನು ಬಂದುಬಿಡ್ತೀನಿ. ಮಾಡ್ತೀರಾ? ಒಂದು ಒಳ್ಳೆ ಪಾತ್ರ ಇದೆ ಅಲ್ಲಿ, ಹಿಮಾಲಯದ ಒಂದು ಸಮಾಜ, ಅಲ್ಲಿಯ ಒಬ್ಬ ಹಿರಿಯ, ತಂಡದ ಹಿರಿಯ ಆ ಪಾತ್ರ ಇದೆ. ಅವನು ಮದುವೆಗೆ ಸಂಬಂಧಪಟ್ಟಿದ್ದು, ಹೆಚ್ಚು ಕಮ್ಮಿ ಮದುವೆ ವಿಚಾರ ಆಗಿ ಮಾತಾಡೋದು ಹೆಣ್ಣು ಗಂಡಿನ ಹತ್ರ, ಈ ಥರ ಏನೋ ಒಂದು ಕ್ಯಾರೆಕ್ಟರ್ ನೀವು ಮಾಡಿ. ನೀವು ಬರಲೇಬೇಕು ಅಂತೇಳಿ ಈ ಪಾತ್ರ ಕೊಡ್ತಾರೆ. ಪಾತ್ರ ನೀವು ಮಾಡದಿದ್ದರೂ ಪರವಾಗಿಲ್ಲ, ನೀವು ಬರ್ಬೇಕು, ನಮ್ಮ ಜೊತೆ ಇರಲೇಬೇಕು, 20 ದಿವಸ ನಮ್ಮ ಜೊತೆ ನಮ್ಮ ಅತಿಥಿಯಾಗಿ ಇರಬೇಕು ಅಂತ. ಅದು ಅವರ ಒತ್ತಾಯ. ವಿಷ್ಣುಕಾಂತ್ ಮತ್ತು ವೆಂಕಟಪ್ಪ ಅವರ ಒತ್ತಾಯ. ವೆಂಕಟಪ್ಪನ ಮಗ ಆ ಹೀರೋ ಗಂಗಾ ಕಾವೇರಿ ಸಿನಿಮಾದಲ್ಲಿ. ಇನ್ನೇನು ಆಯ್ತು, ನಾನು ಬರ್ತೇನೆ ಅಂತ ಹೇಳಿದೆ. ಸೊ ಆ್ಯಕ್ಟಿಂಗ್ ಅಲ್ವಾ, ಒಂದು ಅಡ್ವಾನ್ಸ್ ಅಂತ ಕೊಡ್ತಾರೆ. ಒಂದು 25,000 ರೂಪಾಯಿ ಚೆಕ್ ಕೊಟ್ಬಿಟ್ರು. 1 ಲಕ್ಷ ಕೊಡ್ತೇನೆ ಅಂತ ಕಮಿಟ್ ಆಯಿತು ಆಗ. ಅಂದರೆ ಸುಮಾರು ತುಂಬ ವರ್ಷ ಆಯಿತು. ಯಾರಿಗುಂಟು ಯಾರಿಗಿಲ್ಲ, ಎಸ್ ನೋ ಪ್ರಾಬ್ಲಮ್. ನಾನೇನು ಕೇಳಿದ್ನ ಕೇಳಲ್ಲ. ನಾನು ಆ್ಯಕ್ಟ್ ಮಾಡಿದ್ದಕ್ಕಾಗಿ, ಅಭಿನಯಿಸಿದ್ದಕ್ಕಾಗಿ ಒಂದು ಸಂಭಾವನೆ ಅದು ಮೊತ್ತ. ಹೋದ್ವಿ. ಅಲ್ಲಿ ಇನ್ನೊಂದು ನಾನು ನಿಜವಾಗ್ಲೂ ಒಪ್ಪಲಿಕ್ಕೆ ಕಾರಣ ಏನಂದರೆ, ಆ ಸಿನಿಮಾದಲ್ಲಿ ತಾರಾ ಇದ್ದಾರೆ. ಆಮೇಲೆ ಅದರ ಕ್ಯಾಮರಾಮ್ಯಾನ್ ನಮ್ಮ ವೇಣು, ನನ್ನ ತುಂಬ ಆತ್ಮೀಯ ಗೆಳೆಯ, ತಾರಮ್ಮನ ಗಂಡ ಅಥವಾ ವೇಣುನ ಮಿಸಸ್ ತಾರಮ್ಮ. ಸೊ ಇಂಥ ಕಾಂಬಿನೇಷನ್ ಇದೆಯಲ್ಲ, ಅದು ಆಸೆಪಟ್ಟು ನಾನು ಅಲ್ಲಿಗೆ ಹೋಗಿರೋದು, ಗೋಮುಖಕ್ಕೆ ಹೋದೆ. 15 ದಿವಸ ಏನು ಹೇಳ್ತೀರಿ ಸಂಭ್ರಮ. ನನಗೆ ಚಳಿ ಅಂದರೆ ತುಂಬ ಇಷ್ಟ. ಅಲ್ಲಿ ಚಳಿ ಐಸ್ ಬೀಳ್ತಾಯಿದೆ, ಎಲ್ಲ ಕಾಣ್ತಾಯಿದೆ, ಐಸ್ ಬೀಳ್ತಾ ಇರೋದು. ಸೊ ಕಾಲಿಟ್ಟ ಸಾಕು ಐಸ್ ಅದ್ರ ಮೇಲೆ, ಕಾಲಿಷ್ಟು ಅರ್ಧ ಕಾಲು ಅದು ಊತು ಬಿಡ್ತದೆ. ನಡೆಯೋಗಿ ಹಿಂಗೇ ಭಾರಿ ಕಷ್ಟದಲ್ಲಿ ನಡಿಬೇಕು. ನಾವು ಏನು ತೊಗೊಂಡೋಗಿದ್ದೀವ ಓದಿಲಿಕ್ಕೆ, ಏನು ಜರ್ಕಿನ್ ಎಂಥದ್ದು ತೊಗೊಂಡೋಗಿಲ್ಲ. ಪಾಪ ವೇಣು ಕೊಟ್ಟರು, ತಾರಮ್ಮ ತಂದು ಕೊಟ್ಟರು, ಎಲ್ಲ ಕೊಟ್ಟರು. ಮೈ ಮುಚ್ಚಿಕೊಂಡು ತಲೆಗೆ ಒಂದು ಕ್ಯಾಪ್ ಹಾಕ್ಕೊಂಡು ಯಾವ ಥರ ಅದೊಂದು ಪಾತ್ರ ಆಯಿತು, ಆ್ಯಕ್ಟ್ ಮಾಡೋದಂತಾಯಿತು. ಒಂದು ಹಾಡು ಕುಣಿತ ಎಲ್ಲ ಇದೆ ಅದರಲ್ಲಿ. ವೇಣು ಕ್ಯಾಮರಾ ಆಗಿದ್ದರಿಂದ ನಮಗೇನು ಸಮಸ್ಯೆ ಆಗಿಲ್ಲ, ತುಂಬ ಚೆನ್ನಾಗಿ ಬಂತು. ಅದರಲ್ಲಿ ಅನಂತ್ನಾಗ್ ಕೂಡ ಪಾತ್ರ ಮಾಡಿದ್ದಾರೆ ಆ ಸಿನಿಮಾದಲ್ಲಿ, ಗಂಗಾ ಕಾವೇರಿಯಲ್ಲಿ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್, ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಪಟ್ಟೆ. ಅಂದರೆ ಸಿನಿಮಾದ ಹೆಸರಿನಲ್ಲಿ, ಅಂದರೆ ಚಿತ್ರರಂಗದ ಸಂಬಂಧಪಟ್ಟ ರಿಪೋರ್ಟರ್ ಆಗಿ ನಾನು ತುಂಬ ಊರಿಗೆ ನನ್ನ ಕರ್ಕೊಂಡೋಗಿದ್ದಾರೆ. ತುಂಬ ಊರು ನಾನು ನೋಡಿದ ಊರುಗಳೆಲ್ಲ ಕ್ಯಾರಫ್ ಸಿನಿಮಾದಲ್ಲೇ, ಚಿತ್ರರಂಗದ ಮೂಲಕವೇ ನಾನು ನೋಡಿರೋದು. ಇದು ಒಂದು ಅನುಭವ ಅಲ್ಲಿ.
ಒಂದು ಸಣ್ಣ ಅಲ್ಲಿ ನಡೆದ ಒಂದು ಘಟನೆ ಹೇಳ್ತಾನೆ. ಅಲ್ಲಿ ಒಬ್ಬ ಸೈನಿಕ ಇದ್ದಾನೆ. ಆ ಸೈನಿಕ ನನ್ನ ಅಭಿಮಾನಿ. ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡೋನು ಇಲ್ಲಿ ಬೆಂಗಳೂರಿಗೆ. ಅಲ್ಲಿ 12 ಗಂಟೆಗೆ ಫೋನ್ ಮಾಡಿಬಿಟ್ಟು, ಅಣ್ಣ ನಿಮ್ಮ ಇದನ್ನೆಲ್ಲ, ಅವರು ಮಡಿಕೇರಿಯ ಸೈನಿಕ, ನಿಮ್ಮ ಇದನ್ನೆಲ್ಲ ಓದ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬರೀತೀರಿ. ಆತ ಇದ್ದಕ್ಕಿದ್ದಾಗ ನನಗೆ ಸಿಕ್ಬಿಟ್ಟ. ಬಂದು ಅಣ್ಣ ನಿಮ್ಮ ಜೊತೆ ಒಂದು ಫೋಟೋ ತೆಗಿಬೇಕು ಅಂತೇಳಿ. ಸೊ ವೇಣು ಕ್ಯಾಮರಾ ಇಟ್ಕೊಂಡ್ರು. ತಾರಮ್ಮನ್ನೆಲ್ಲ ಕರೆದೆ, ಬನ್ನಿ ಅವ್ರ ಜೊತೆಲಿ ಫೋಟೋ ಇರಲಿ. ಆ ಸೈನಿಕ ಏನು ಹೇಳ್ತಾನೆ, ತಾರಮ್ಮ ಬೇಡ ಅಂತೇಳಿ. ತಾರಮ್ಮ ಬೇಡ, ನೀವು ಮಾತ್ರ ಸಾಕು, ನಿಮ್ಮ ಜೊತೆ ಒಂದು ಫೋಟೋ ಬೇಕು ನನಗೆ ಅಂತೇಳಿ. ಎಲ್ಲುಂಟು ತಾರಮ್ಮ ಬೇಡ ಅಂತ, ನಾನು ಬೇಕಂತ. ಆಶ್ಚರ್ಯ ಆಗೋಯ್ತು. ಫೋಟೋ ತೊಗೊಂಡು ಆ ಸೈನಿಕ ಹೋದ. ಈಗಲೂ ಸಂಪರ್ಕದಲ್ಲಿದ್ದಾನೆ. ರಾತ್ರಿ 12 ಗಂಟೆ ಮೇಲೆ ಫೋನ್ ಮಾಡ್ತಾ ಇರ್ತಾನೆ. ಬಿದ್ದಂಡ ಅಂತ ಆಗೇನೋ ಒಂದು ಹೆಸರು ಬರುತ್ತೆ. ಕೊಡಗಿಂದ ಹೋದ ಸೈನಿಕ. ಇದು ಗಂಗಾ ಕಾವೇರಿಗೆ ಸಂಬಂಧಪಟ್ಟಂಥ ಒಂದು ಇನ್ಸಿಡೆಂಟ್. ಇನ್ನೊಂದು ಸ್ವಲ್ಪ ದೊಡ್ಡ ಫಿಲ್ಮ್, ದೊಡ್ಡ ಬಜೆಟ್ನ ಫಿಲ್ಮ್. ದರ್ಶನ್ ಹೀರೋ. ಒಬ್ಬರು ದತ್ತಾತ್ರೇಯ ಬಚ್ಚೇಗೌಡ ಅಂತ, ನನಗೇನು ಪರಿಚಯನೇ ಇರಲಿಲ್ಲ. ಅವರು ನನಗೆ ಪರಿಚಯ ಇರುವಂತಹ ಸಂತೋಷ್ ಪೈ ಮೂಲಕ ಒಂದು ಮಾತು ಹೇಳಿ ಕಳಿಸಿದರು. ಗಣೇಶ್ ಕಾಸರಗೋಡವರು ನನಗೆ ಒಂದು ಸಿನಿಮಾ ಮಾಡಿಕೊಡಬೇಕು, ಅವರು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ನನ್ನ ಹತ್ರ ಅದರ ರೈಟ್ಸ್ ಇದೆ. ಪೋಕಿರಿ ಅಂತ ಒಂದು ಸಿನಿಮಾ ಸೂಪರ್ ಹಿಟ್, ತೆಲುಗು ತಮಿಳಿನಲ್ಲಿ. ಅದರ ರೈಟ್ಸ್ ಇದೆ. ಆ ಸಿನಿಮಾಕ್ಕೆ ಸಂಬಂಧಪಟ್ಟ ಯಾರೇ ನಟರಾದರೂ ಅವರು ಯಾರು ಹೇಳ್ತಾರೆ ಅವರನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಶುರು ಮಾಡ್ಬೋದು ಅಂತ ಹೇಳಿದರು. ಮಾತುಕತೆ ಆಯಿತು. ಸೊ ನಾನು ಒಪ್ಪಿಕೊಂಡೆ. ಸೊ ಪ್ರಕಾರ ಒಂದು ಸಂಭಾವನೆ, ಒಂದು ಅಮೌಂಟು, ಅದು ಇದೆಲ್ಲ ಮಾತಾಡ್ಬೋದು. ಯಾಕಂದರೆ ಅವರ ಸಂಬಂಧಪಟ್ಟು ಏನೇ ಇದ್ದರೂ ಕೂಡ ನಾನು ಬರೀಲಿಕ್ಕೆ ರೆಡಿ ಇದ್ದೀನಿ ಪತ್ರಿಕೆಯಲ್ಲಿ. ಆದರೆ ಇದು ವ್ಯಾಪಾರ, ಅದು ಮಾಡ್ತಿರೋ ವ್ಯವಹಾರ. ಆ ಕಾರಣಕ್ಕಾಗಿ ಒಂದು ಸಂಭಾವನೆ ಮತ್ತು ನನಗೆ ಬರಲೇಬೇಕು. ಮತ್ತು ಅವರು ಕೊಟ್ಟರು. ನಾಯಕ ಯಾರು? ಸೊ ದರ್ಶನ್ ನಾಯಕ ಅಂತ ತೀರ್ಮಾನ ಆಯಿತು. ಒಳ್ಳೆ ಕ್ಯಾರೆಕ್ಟರ್. ನಾನು ಪೋಕಿರಿ ನೋಡಿದ್ದೆ. ಪೊರ್ಕಿ ಅಂತ ಟೈಟಲ್ ನಾನೇ ಕೊಟ್ಟಿರೋದು. ಅಂದರೆ ರೈಟ್ಸ್ ಯಾರೋ ಕೈಲಿತ್ತು, ಅದು ನಾನು ಎನ್ ಕುಮಾರ್ ಕೈಲಿತ್ತು. ಅವರು ನನಗಾಗಿ ಅದನ್ನು ಬರ್ಕೊಟ್ರು. ದರ್ಶನ್ ಎಲ್ಲಿದ್ದಾರೆ ಅಂತ ಹೇಳಿದರೆ, ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿದ್ದಾರೆ ಅಂತ ಹೋದ್ವಿ. ನಾನು ಸಂತೋಷ್ ಪೈ ಹೋಗಿ ಮಾತಾಡ್ತಾ ಇದ್ದರೆ, ಬೇಡಣ್ಣ, ಆ ಪೋಕಿರಿ ಸಿನಿಮಾ ಸೂಪರ್ ಹಿಟ್ ಆದ್ದು. ನಾವಿಲ್ಲಿ ಏನು ಅದು ಇದು ಅಂತೇಳಿ ಸಣ್ಣ ಬಜೆಟ್ನಲ್ಲಿ ಮಾಡಲಿಕ್ಕೆ ಕೊಟ್ಟರೆ ಗಿಟ್ಟಲ್ಲ, ಬೇಡ ಬಿಟ್ಬಿಡು ಅಂತ ಹೇಳಿದ್ರು. ನನಗೆ ತುಂಬ ನಿರಾಶೆ ಆಯಿತು. ನಾನು ಹೇಳಿದ್ದೆ ದರ್ಶನ ಒಪ್ಕೊಂಡ್ಬಿಡ್ತಾನೆ ಅಂತ ಒಂದು ಆಸೆ ಇತ್ತು. ಇಲ್ಲ ಅಂತ ನಾವು ಹೊರಗೆ ಬಂದ್ವಿ. ಮತ್ತೆ ದರ್ಶನ್ ಕರೆದುಬಿಟ್ಟು, ಅಣ್ಣ ನಿಜವಾಗ್ಲೂ ಒಳ್ಳೆ ಪ್ರೊಡ್ಯೂಸರ್ ಅಂತ. ಖಂಡಿತ ಒಳ್ಳೆ ಪ್ರೊಡ್ಯೂಸರ್. ಸುಮಾರು 8 ಕೋಟಿ ಆ ಕಾಲದಲ್ಲಿ, ಆ ಟೈಮಲ್ಲಿ ಒಂದು 15 ವರ್ಷ ಆಯಿತು. 8 ಕೋಟಿ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ. ಮತ್ತು ಒಂದು ಕಂಡೀಷನ್ ಇದೆ ಅಂತ ಹೇಳಿದ್ರು. ಏನಂದರೆ 2 ಹಾಡು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರಬೇಕು, ಕೃಷ್ಣ ಕುಮಾರ್ ಕ್ಯಾಮ್ರಾ ಆಗಿರಬೇಕು, ಹರಿಕೃಷ್ಣ ಮ್ಯೂಸಿಕ್ ಆಗಿರಬೇಕು, ಒಂದು ಕ್ಯಾರವನ್ ಬೇಕು ನನಗಾಗಿ, ಅದರಲ್ಲಿ ಜಿಮ್ಮಿನ ವ್ಯವಸ್ಥೆ ಇರಬೇಕು, ಇತ್ಯಾದಿ. ಅದು ಸಾಮಾನ್ಯವಾಗಿ ಎಲ್ಲ ನಾಯಕ ನಟರು ಸ್ಟಾರ್ಗಳು ಹಾಕೋ ಕಂಡೀಷನು. ರೆಡಿ. ಸಂಭಾವನೆ ವಿಚಾರ ಬಂತು. 72 ಲಕ್ಷ ಆಗ. ಈಗ ಎಷ್ಟು ಕೋಟಿ ಗೊತ್ತಿಲ್ಲ. 72 ಲಕ್ಷ. 72 ಯಾಕಂದರೆ 7 ಮತ್ತು ಅವರಿಗೆ 9 ಅಂದರೆ ಭಾರಿ ಇಷ್ಟ. ಲಕ್ಕಿ ನಂಬರ್. 9 7 2 ಸೇರಿದರೆ 9 ಬರ್ತದೆ. ಸೊ 72 ಲಕ್ಷ. ಆಮೇಲೆ ಅವ್ರು ತೊಗೊಳ್ಳೋದು 81 ಲಕ್ಷ, ಆಮೇಲೆ 90 ಲಕ್ಷ, ಈ ಥರ ಈಗ ಒಂದು 5 ಕೋಟಿನ 10 ಕೋಟಿನ ಏನೋ ಇರಬೇಕು, ಅದು ಬಿಡಿ. ನಾವು 72 ಲಕ್ಷ ಕೊಟ್ಟಿರೋದು. 25 ಲಕ್ಷ ಅಡ್ವಾನ್ಸ್ ಕೊಟ್ವಿ. ಅಲ್ಲಿಂದ ಶುರು ನಮಗೆ ಶೂಟಿಂಗ್. ಇಡೀ ಸಿನಿಮಾದ ಜವಾಬ್ದಾರಿ ನನಗೆ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗುವಂಥ ಒಂದು ಅವಕಾಶ ನನಗೆ ಬಂತು. ಒಂದು 2 ಹಾಡಿಗಾಗಿ ಒಂದು 10 ದಿವಸ ಅಲ್ಲಿದ್ವಿ. ಅಲ್ಲಿಯ ಸೌಂದರ್ಯ, ಪ್ರಕೃತಿ ಸೌಂದರ್ಯ. ಬಟ್ ಏನೇ ಹೇಳಿದ್ರೆ ನನಗೆ ಇಷ್ಟ ಆಗಿಲ್ಲ ಅದು. ಯಾಕಂದರೆ ನಮಗೆ ಬೆಂಗಳೂರೇ ಸ್ವರ್ಗ. ಇಲ್ಲಿಯ ರೋಡ್, ಇಲ್ಲಿಯ ಕೊಚ್ಚೆ, ಇದೆಲ್ಲ ನಾವು ಬೆಳೆದ ವಾತಾವರಣನೇ ಹಾಗಿರೋದ್ರಿಂದ ಅದೆಲ್ಲ ಕ್ಯಾಲೆಂಡ್ರಂಗೆ ಕಾಣುತ್ತೆ. ಎಲ್ಲ ಕ್ಯಾಲೆಂಡ್ರ್ ಸುಮ್ಮನೆ ಆರ್ಟ್ ಮಾಡಿಟ್ಟಾಗೆ ಕಾಣುತ್ತೆ.
ಇರ್ಬೋದು, ಒಂದು ವಾರ 2 ವಾರ ಇರ್ಬೋದು. ಆಮೇಲೆ ಜೀವನ ಮಾಡಲಿಕ್ಕೆ ಆಗಲ್ಲ, ನನ್ನಂಥವನಿಗೆ ಸಾಧ್ಯ ಇಲ್ಲ. ಸೊ ಶೂಟಿಂಗ್ ಎಲ್ಲ ಮುಗಿಸಿ ಬಂದ್ವಿ. ಸಿನಿಮಾ ತೆರೆಗೆ ಬಂತು. ನಾವು ಕೂತ್ಕೊಂಡಿದ್ದೀವಿ. ಏನು ಅಲ್ಲಿ ಹೇಳೋದೊಂದೊಂದು ಮರ್ತುಬಿಟ್ಟೆ. ಅಲ್ಲಿ ಇರುವಾಗ ಈಗ ಸುದ್ದಿ ಬಂತಲ್ಲ, ಒಂದು 3 ಲಕ್ಷದ ಗೋಲ್ಡ್ ಕಳುವಾಯಿತು ಅಂತೇಳಿ, ವಿಜಯಲಕ್ಷ್ಮಿದು, ದರ್ಶನ್ ಮಿಸ್ಸಸ್ದು. ಅಲ್ಲಿ ಅಂಥದ್ದೇ ಒಂದು ಪ್ರಸಂಗ ನಡೀತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಅದು 3 ಲಕ್ಷದ್ದೇ. ಬ್ಯಾಗಲ್ಲಿ ಗೋಲ್ಡ್ ಇಟ್ಟಿದ್ದಾರೆ. ಅಲ್ಲಿ ಇದು ಟೇಬಲ್ ಮೇಲೆ ಬ್ಯಾಗ್ ಇಟ್ಟುಕೊಂಡು ಇವ್ರ ಗಂಡ ಹೆಂಡ್ತಿ, ಸಣ್ಣ ಮಗು, ಅವನು ಹುಡುಗ, ಅವರ ಮಗ, ಹರ್ಕೊಂಡು ಹೋಗುವಂಥ ಮಗು. ಆ ಮಗುವನ್ನು ಎತ್ತುಕೊಂಡು ಕಾಫಿನೋ ಟೀನೋ ಏನೋ ಅದಕ್ಕೆ ಸಂಬಂಧಪಟ್ಟು ತಗೊಳ್ಳಿಕ್ಕೆ ಹೋಗಿದ್ದಾರೆ. ಈ ಬಂದಾಗ ಬ್ಯಾಗ್ ಇಲ್ಲ. ಏನು ಅಂತ ಕೇಳಿದರೆ ಅದರಲ್ಲಿ 3 ಲಕ್ಷದ ಗೋಲ್ಡ್ ಇತ್ತು ಅಂತೇಳಿ. ಇದು ನಮ್ಮ ಗಮನಕ್ಕೆ ಬಂದಿಲ್ಲ, ನಮಗೆ ಸಂಜೆ ಗೊತ್ತಾದ್ದು. ಸೊ ಕಂಪ್ಲೇಂಟ್ ಮಾಡಿದರು ಪೊಲೀಸಿಗೆ. ಪೊಲೀಸ್ ಬಂದರು. ಇದು ಸಿಗೋದು ಡೌಟು, ಯಾಕಂದರೆ ಅದು ಹತ್ತಿರದ ದೇಶದಿಂದ ಬರ್ತಾರೆ ಇಲ್ಲಿಗೆ ಕಳವು ಮಾಡಲಿಕ್ಕೆ. ಅವರಿಗೆ ಊಟ ತಿನ್ನುವ ಗತಿ ಇರಲ್ಲ. ಬ್ಯಾಬಿಲೋನು ಹಾಗೇನೊಂದು ದೇಶದ ಹೆಸರು ಹೇಳಿದರು. ಅಲ್ಲಿಂದ ಬಂದು ಇದನ್ನು ಕಳ್ಳತನ ಮಾಡಿ ಇಲ್ಲಿ ಜೀವನ ಮಾಡ್ತಾರೆ. ಅದು ಅವ್ರದ್ದೇ ಕೆಲಸ ಆಗಿರ್ತದೆ. ಯಾರು ಅಂತ ಹುಡ್ಕೋದು ಹೇಗೆ ಅಂತೇಳಿ, ಆಸೆ ಬಿಟ್ಬಿಟ್ಟು ಸಿಕ್ಕಿದ್ರೆ ನಾವು ಫೋನ್ ಮಾಡಿ ಹೇಳ್ತೀವಿ ಅಂತೇಳಿ. ಇದು ಇಲ್ಲಿ ಮೊನ್ನೆ ನಡೀತಲ್ಲ, ಒಂದು 3 ಲಕ್ಷದ ಗೋಲ್ಡ್ ಹೋಯಿತು ಅಂತೇಳಿ. ಸೇಮ್ ಅದೇ ಅಲ್ಲಿ ನಡೆದಿರೋದಕ್ಕೆ ಈ ಘಟನೆಯನ್ನು ನಾನು ಹೇಳಿದೆ. ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ನಾವು ಥಿಯೇಟ್ರಲ್ಲಿ ಕೂತ್ಕೊಂಡೇವೆಲ್ಲ, ಸ್ನೇಹಿತರೆಲ್ಲ ಕೂತ್ಕೊಂಡಿದ್ವಿ. ಆಯಿತು, ಅಡ್ವರ್ಟೈಸ್ಮೆಂಟ್ ಮುಗೀತು. ಒಂದು ಟೈಟ್ಲ್ ಕಾರ್ಡ್ ಬಂತಪ್ಪ, ಇಷ್ಟು ದಪ್ಪದಲ್ಲಿ, ಒಂದು ದೊಡ್ಡದಾಗಿ, ಗಣೇಶ್ ಕಾಸರಗೋಡು ಅರ್ಪಿಸುವ, ಗಣೇಶ್ ಕಾಸರಗೋಡು ಪ್ರೆಸೆಂಟ್ಸ್. ನನಗೆ ಸುಸ್ತು ಹೊಡೆದುಬಿಟ್ಟೆ. ಏನಿದು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನನಗೆ ಅಂತೇಳಿ. ಕಾರಣ ಅದು ದರ್ಶನ್ ಹೇಳಿ ಹಾಕ್ಸಿರೋದು. ಯಾಕೆಂದರೆ ಅದರ ಸಿನಿಮಾದ ಪೂರ್ತಿ ಕಂಟ್ರೋಲ್ ನನ್ನಲ್ಲಿತ್ತು. ದುಡ್ಡು ಯಾರೋ ವ್ಯವಹಾರ ಮಾಡ್ತಾಯಿದ್ರು, ಇಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟೇ ಕೊಡ್ತಾಯಿದ್ರು, ನಾನು ಹೇಳಬೇಕು. ಸೊ ಆ ಕಾರಣಕ್ಕೆ ದರ್ಶನ್ ಒಂದು 2 ತಿಂಗಳಲ್ಲಿ ಒಂದು ಶೂಟಿಂಗ್ ಮುಗಿಸಿದರೆ ಅದು ಪೊರ್ಕಿ ಸಿನಿಮಾದು. ಅದು ಅದೇ ಮುಟ್ಟಿ ಹೇಳ್ತೀನಿ, ಯಾವ ತಂಟೆ ತಕರಾರು ಮಾಡಲಿಲ್ಲ, ಏನೂ ಇಲ್ಲ. ಅಷ್ಟು ನೀಟಾಗಿ ಶೂಟಿಂಗಿಗೆ ಬಂದು ನೀಟಾಗಿ ಮುಗಿಸಿಕೊಟ್ಟು ಹೋದರು. ಅದು ಚೆನ್ನಾಗೋಯ್ತು ಪೊರ್ಕಿ ಸಿನಿಮಾ. ಸುಮಾರು ಆ ಕಾಲದಲ್ಲಿ 2-3 ಕೋಟಿ ಲಾಭ ಮಾಡಿದೆ. ಸೊ ನಾನು ಆ ಕೆಲಸ ಒಪ್ಪಿದ್ದಕ್ಕೆ ಒಂದು ಸಾರ್ಥಕ ಕೆಲಸ ಆಯಿತು ಅಂತ ನನಗೆ ಅನ್ನಿಸ್ತು. ಇದು ಪೊರ್ಕಿಯ ಕತೆ. ಇನ್ನೂ ಒಂದು ಘಟನೆ, ಒಂದು ಸಣ್ಣ ಘಟನೆ. ಅದು ಇಲ್ಲಿ ಅದು ಟೈಟ್ಲೇ ಹೇಳಲಿಕ್ಕೆ ನನಗೆ ಕಷ್ಟ ಆಗುತ್ತೆ. ಯಾವುದೋ ದಾರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ ಅಂತ ಟೈಟ್ಲ್, ಸಿನಿಮಾದ ಟೈಟ್ಲ್. ಅದರ ನಾಯಕ ಕಾಶಿನಾಥ್ ಮಗ. ಆತಂದ್ರೆ ನನಗೆ ಭಾರಿ ಪ್ರೀತಿ. ಕಾಶಿನಾಥೇನೇ ಪ್ರೀತಿ, ಭಾರಿ ಗೌರವ ನನ್ನ ಮೇಲೂ ಅಷ್ಟೇ, ಕಾಶಿನಾಥ್ ಮೇಲೂ ಅಷ್ಟೇ. ಸುಮಾರು ವರ್ಷದಲ್ಲಿ ಒಂದು 10-6 ಸಲ ನಾವು ಭೇಟಿ ಆಗ್ತೀವಿ. ಏನಿಲ್ಲದರೂ ಏನೋ ಮಾತಾಡ್ಕೊಳ್ತಾ ಇರ್ತೀವಿ. ಸೊ ಅವ್ರ ಮಗ ಮಾಡ್ತಾನೆ ಅಂತ ಹೇಳಿದ್ರೆ ಭಾರಿ ಖುಷಿ ಆಯಿತು. ಒಪ್ಕೊಂಡು ಶೂಟಿಂಗ್ ನಾಳೆ ನಾಡಿದ್ದು ಆಚೆ ನಾಡಿದ್ದು 2 ತಿಂಗಳಾಯಿತು, 3 ತಿಂಗಳಾಯಿತು. ಇದು ಈ ಎಳೆಯೋದಿದೆಯಲ್ಲ ನನಗೆ ಆಗಲ್ಲ. ಒಪ್ಪಿದರೆ ಎಸ್ ರೆಡಿ ಆಗಬೇಕು. ಆ ಮುಹೂರ್ತಕ್ಕೆ ಕ್ಲ್ಯಾಪ್ ಮಾಡಿದ್ದು ನಾನೇ. ಒಳ್ಳೆ ಗೌರವ ಕೊಟ್ಟರು, ಪ್ರೀತಿಯಿಂದ ಮಾತಾಡ್ಸಿದ್ರು ಹುಡುಗರೆಲ್ಲ. ಅಷ್ಟು ಚೆನ್ನಾಗಾಯಿತು. ಹೇಳಿದ್ನಲ್ಲ, ಓದುಗರು ಅಥವಾ ಅಭಿಮಾನಿ ಬಳಗ, ತಾರೆಯರ ಅಭಿಮಾನಿ ಬಳಗ, ಅಥವಾ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇರುವಂಥ ತುಂಬ ಜನ ಈ ಥರ ಫೋನ್ ಮಾಡ್ತಾನೆ ಇರ್ತಾರೆ, ಮೆಸೇಜ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಅವ್ರ ಹತ್ರ ಮಾತಾಡಿಸಿ, ನಾನೊಂದು ಕವನ ಬರೆದಿದ್ದೀನಿ, ಗುರುಕಿರಣ್ ಪರಿಚಯ ಮಾಡಿಕೊಡಿ, ಶಿವಣ್ಣನ ಮಾಡಿಸಿ ಅಂತೇಳಿ ಹೇಳ್ತಾ ಇರ್ತಾರೆ. ಅದು ನನ್ನ ಹತ್ರ ಹೇಳ್ತೀರ ಸಮಸ್ಯೆ, ಆದರೆ ನನ್ನ ಸಮಸ್ಯೆನ ನಾನು ಯಾರು ಇದೊಂದು ಸಂದರ್ಭ ಸಿಕ್ಕಿದೆ. ಸೊ ಇಷ್ಟು ಸಿನಿಮಾದ ಮೂಲಕ ನನಗೂ ಯೋಗ್ಯತೆ ಇದ್ದರೂ ಕೂಡ ಯೋಗ ಕುಡಿ ಬರೆದಿದ್ದರೆ ಈ ಇಂಡಸ್ಟ್ರಿಯಲ್ಲಿ ಏನೂ ನಡೆಯಲ್ಲ, ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ನಿಮಗೆ ಹೇಳಲಿಕ್ಕೆ ಬೇಕಾಗಿ ಈ ನನ್ನ ನೆನಪಿನ ಮೆರವಣಿಗೆಯನ್ನು ಹೇಳಿದ್ದೀನಿ. ಸೊ ಮತ್ತು ಆ ಅವಕಾಶ ಬೇಕು, ಈ ಅವಕಾಶ ಬೇಕು ಅಂತ ಮೆಸೇಜ್ ಮಾಡೋದಾಗಲಿ ಬೇಡ, ದಯವಿಟ್ಟು ಬೇಡ. ನಾನೇ ಅವಕಾಶಕ್ಕಾಗಿ ಕಾಯುವಂಥ ಪರಿಸ್ಥಿತಿ ಇದೆ. ನನಗೆ ಯೋಗ್ಯತೆ ಇದೆ ಅಂತಲೇ ಎಲ್ಲರೂ ಹೇಳಿದರು, ಯೋಗ ಇರಲಿಲ್ಲ, ಕುಡಿ ಬರಲಿಲ್ಲ. ಸೊ ಅದನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇಷ್ಟನ್ನು ನೀವು ನನ್ನ ಪರ್ಸ್ನಲ್ ವಿಷಯ ಮತ್ತು ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಜಂಟಿ ಮಾತುಗಳನ್ನು ಕೇಳಿದ್ದೀರಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್.